ನಮಸ್ಕಾರ, ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ಇವತ್ತು ನಾನು ಶೇಂಗಾ ಬೀಜ ಅಥವಾ ಕಡಲೆ ಬೀಜದಲ್ಲಿ ನಾನಿವತ್ತು ದೋಸೆನ ಮಾಡಿ ತೋರಿಸ್ತೀನಿ. ಇದರಲ್ಲಿ ಸೆಟ್ ದೋಸೆನೂ ಮಾಡ್ಕೋಬಹುದು, ನಾರ್ಮಲ್ ದೋಸೆನೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿ ಆಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಬನ್ನಿ ಯಾವ ತರ ಮಾಡೋದು, ಇದಕ್ಕೆ ಏನೇನ್ ಸಾಮಗ್ರಿಗಳು ತಗೊಂಡಿದೀನಿ ಅಂತ ಸಾಮಗ್ರಿಗಳನ್ನ ತೋರಿಸ್ತೀನಿ. ಆಮೇಲೆ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ದೋಸೆ ಮಾಡೋದಕ್ಕೆ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಅಂತಾರೆ ಒಂದು ಬೌಲ್ ದೋಸೆ ಅಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು, ಸಾಬುದಾನ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಬೇಕಾಗತ್ತೆ. ಮೊದಲಿಗೆ ನೋಡಿ ಇದನ್ನೆಲ್ಲ ನೆನೆ ಹಾಕ್ತಾ ಇದ್ದೀನಿ. 4 ರಿಂದ 5 ತಾಸು ಇದನ್ನೆಲ್ಲ ಕೂಡಿಸಿ ನೆನೆಸ್ಬೇಕಾಗತ್ತೆ. ಎಲ್ಲ ಒಟ್ಟಿಗೆ ನಾವು ನೆನೆಸ್ಬಿಡ್ಬೋದು. ನೋಡಿ ಎಲ್ಲನ ಹಾಕಿದೀನಿ ನಾನೀಗ. ಒಂದು 2 ಇಲ್ಲ 3 ಸತಿ ನಾವು ನೀರನ್ನ ಹಾಕಿ ನೀಟಾಗಿ ಇದನ್ನೆಲ್ಲ ತೊಳ್ಕೊಬೇಕಾಗತ್ತೆ. ನೋಡಿ ಇದನ್ನ ಎಲ್ಲ ತೊಳೆದ್ಬಿಟ್ಟು ತಂದಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು 5 ಅವರ್ ಆದ್ರೂ ಇದನ್ನ ಚೆನ್ನಾಗೆಲ್ಲಾನು ನೆನೆಸ್ಕೋಬೇಕು. ನೋಡಿ ನಾನು ಮಧ್ಯಾಹ್ನ ನೆನೆಸಿಟ್ಟಿದ್ದೀನಿ. ಈಗ ರಾತ್ರಿ ಇದನ್ನೆಲ್ಲ ರುಬ್ಬಿಟ್ಕೋಬೇಕಾಗತ್ತೆ. ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ. ಇದು ಸಾಫ್ಟ್ ದೋಸೆ ಕೂಡ ಮಾಡ್ಕೋಬಹುದು. ನೋಡಿ ಎಲ್ಲ ನೆಂದಿದೆ, ನೀರನ್ನೆಲ್ಲ ಅದು ಸೋದಿಸಿ ತೆಗೆದು ನಾನೀಗ ರುಬ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ತಾ ನಿಮ್ಗೆ ದೋಸೆ ಅದಕ್ಕೆ ನೀವು ದೋಸೆ ಹಿಟ್ಟನ್ನ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ ಈಗ ರುಬ್ಬಿರೋದು ರೆಡಿ ಆಗಿದೆ. ಈ ತರ ನಾವು ರಾತ್ರಿನೇ ರುಬ್ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೋಬೇಕು. ಸ್ವಲ್ಪ ಹುಳಿ ಬರ್ಬೇಕಾಗತ್ತೆ. ಇಲ್ಲಾಂದ್ರೆ ನೀವು ಬೆಳಗ್ಗೆನೆ ರುಬ್ಕೋತೀನಿ ಅಂದ್ರೆ ಸ್ವಲ್ಪ ಅಡಿಗೆ ಸೋಡಾ ಹಾಕಿಬಿಟ್ಟು ಕೂಡ ಮಾಡ್ಕೋಬಹುದು. ನೋಡಿ ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡಿ ಇದನ್ನ ಮುಚ್ಚಳ ಮುಚ್ಚಿ ರಾತ್ರಿನೇ ರುಬ್ಬಿಟ್ಟು ಇಡ್ತಾ ಇದ್ದೀನಿ. ಬೆಳಗ್ಗೆ ಇದು ದೋಸೆ ಮಾಡ್ಕೊಳ್ಳೋಕೆ ರೆಡಿ ಆಗಿರುತ್ತೆ. ನೋಡಿ ಇದು ಇಟ್ಟಿದ್ದೀನಿ ಈಗ ರುಬ್ಬಿಟ್ಟೆಲ್ಲ. ಈಗ ಬೆಳಿಗ್ಗೆ ನೋಡಿ ಸ್ವಲ್ಪ ಹುಳಿ ಬಂದಿರುತ್ತೆ. ಈ ತರ ಹಿಟ್ಟು ಉಬ್ಕೊಂಡ್ರೆ ನಾವು ಇದಕ್ಕೆ ಅಡಿಗೆ ಸೋಡಾ ಏನು ಹಾಕಬೇಕಾಗಿಲ್ಲ. ಹಿಟ್ಟು ಉಬ್ಬಿಲ್ಲ ಅಂದ್ರೆ ಸ್ವಲ್ಪ ಅಡಿಗೆ ಸೋಡಾ ಹಾಕಬೇಕಾಗತ್ತೆ. ನಾವು ಅವಲಕ್ಕಿ ಸಾಬುದಾನಿ ಹಾಕಿರೋದ್ರಿಂದ ಸಾಫ್ಟ್ ಆಗೇ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮ್ಗೆ ದೋಸೆ ಅದಕ್ಕೆ ಯಾವ ತರ ಬೇಕೋ ಹಿಟ್ಟನ್ನ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ. ನೋಡಿ ಹುಳಿ ಬಂದಿರೋ ಹಿಟ್ಟನ್ನ ಸ್ಪೂನಲ್ಲಿ ಜಾಸ್ತಿ ಹೊತ್ತು ತಿರುಗಿಸ್ಕೋಬಾರ್ದು. ಸ್ವಲ್ಪ ನಾವು ಉಪ್ಪು ಕಲಿಯೋವರೆಗೂ ಮಾತ್ರ ಒಂದು ಹದದಲ್ಲಿ ನಾವು ತಿರುಗಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನಾನು ದೋಸೆನ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಬರೀ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಗ್ರೇವಿ ಪಲ್ಯ ಜೊತೆ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಥರ ತೆಳುವಾಗಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ದಪ್ಪವಾಗಿ ಹಾಕ್ಕೊಂಡು ನಾವು ಹೈ ಫ್ಲೇಮಲ್ಲಿ ಇಟ್ಟು ದೋಸೆನ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ 2 ಸೈಡು ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾದ ದೋಸೆ ರೆಡಿ ಆಗುತ್ತೆ. ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ಬೇಸಿಗೆಯಲ್ಲಿ ಮಾಡ್ಕೊಂಡು ತಿಂದರೆ ತಂಪು ಕೂಡ ನಮ್ಮ ದೇಹಕ್ಕೆ. ನೋಡಿ ನಾನಿದು ಫಸ್ಟ್ ದೋಸೆ ಕ್ರಿಸ್ಪಿಯಾಗಿ ಮಾಡಿದ್ದೀನಿ. ಸಾಫ್ಟಾಗಿ ಕೂಡ ಮಾಡ್ಕೋಬಹುದು. ನೋಡಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ದೋಸೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದು ಸಾಫ್ಟ್ ದೋಸೆ ಮಾಡಿದ್ದೀನಿ, ಸ್ವಲ್ಪ ಕ್ರಿಸ್ಪಿ ದೋಸೆ ಮಾಡಿದ್ದೀನಿ. ಸೆಟ್ ದೋಸೆ ಕೂಡ ಮಾಡ್ಬೋದು. ಸೆಟ್ ದೋಸೆ ಮಾಡಿದ್ರೆ ಹೂವಿನ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ದೋಸೆ ನೀವು ಕೂಡ ಟ್ರೈ ಮಾಡಿ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.